ಬಿಜೆಪಿ ಸಂಘ ಪರಿವಾರಕ್ಕೆ ಈ ವೇದಿಕೆಯಲ್ಲಿ ಬಹಳ ಸ್ಪಷ್ಟಪಡಿಸುವಂತ ವಿಚಾರವಾಗಿದೆ. ವಕ್ಫ್ ಅದು ಅಲ್ಲಾಹನದ್ದಾಗಿದೆ. ಅದು ಅಲ್ಲಾಹನದು, ಮುಂದೆಯೂ ಹಿಂದೆಯೂ ಅಲ್ಲಾಹನದಾಗಿತ್ತು, ಈಗಲೂ ಅಲ್ಲಾಹನಾಗಿದೆ. ಇನ್ಶಾ ಅಲ್ಲಾಹ್ ನಾಳೆಯೂ ಮುಂದಿನ ಎಲ್ಲಾ ದಿನಗಳಲ್ಲೂ ಕೂಡ ಅದು ಅಲ್ಲಾಹನದ್ದೇ ಆಗಿರ್ತದೆ. ಅದನ್ನ ನೀವು ತಡೆಯುವುದಾದರೆ ಎಲ್ಲಾ ರೀತಿಯಲ್ಲಿ ಸಂವಿಧಾನವನ್ನು ಹಿಡಿದುಕೊಂಡು, ಈ ದೇಶದ ಸಂವಿಧಾನವನ್ನು ಹಿಡಿದುಕೊಂಡು ನಿಮ್ಮನ್ನ ಎದುರಿಸಲಿಕ್ಕೆ, ಪ್ರತಿರೋಧಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ನಾನು ಅಮಿತ್ ಶಾ ಅವರ ಭಾಷೆಯಲ್ಲೇ ಅವರಿಗೆ ಹೇಳ್ತಾ ಇದ್ದೇನೆ, ತುಮಾರೆ ಬಂದೂಕ್ ಮೇ ಗೋಲಿ ಕಮ್ ಪಡೇಗೆ, तुम्हारे बंदूक में गोली कम पड़ेगे, लेकिन हमारे सीने नहीं. इंशाअल्लाह ಈ ದೇಶವಾಗಿ ಉಳಿಯಲಿಕ್ಕೆ, ಈ ಭಾರತವಾಗಿ ಉಳಿಯಲಿಕ್ಕೆ, ಆ ತ್ರಿವರ್ಣ ಧ್ವಜ ಅದು ತ್ರಿವರ್ಣ ಧ್ವಜವಾಗಿ ಉಳಿಯಲಿಕ್ಕೆ, ಅಂಬೇಡ್ಕರ್ ಅವರ ಸಂವಿಧಾನವಾಗಿ ಉಳಿಯಲಿಕ್ಕೆ, ಈ ದೇಶದ ಮುಸಲ್ಮಾನರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧವೂ ಕೂಡ ಹೋರಾಟದಿಂದ ಹಿಂದೆ ಸರಿಯಲಿಲ್ಲ. ಕೊನೆಯ ಸಂದರ್ಭದಲ್ಲಿ ಕಾಲಾಪಾನಿಯನ್ನು ನೀಡಿದಾಗ ಮುಸಲ್ಮಾನ ಹೋರಾಟಗಾರರು ಅವರ ಕಾಲಾಪಾನಿಯ ಶಿಕ್ಷೆಯನ್ನು ಅನುಭವಿಸಿದ್ರು, ಅದನ್ನು ಎದುರಿಸಿದ್ರು. ಅವರ ನೇಣುಗಂಬಕ್ಕೆ ಹತ್ತಿ ಅಶ್ಫಾಕುಲ್ಲಾ ಖಾನ್ ಅಂತವರು ಈ ದೇಶದಲ್ಲಿ ಹುತಾತ್ಮರಾದರು.